ಕಾವೇರಿ ತೀರದ ಬಳಿ ಇರುವ ಚಿಕ್ಕ ಹಳ್ಳಿ ಹೊನ್ನಾಪುರ. ಬೆಳಗ್ಗೆ ಕೋಳಿ ಕೂಗು, ಹಸುಗಳ ಗಂಟೆ, ಹೊಲದಲ್ಲಿ ಕೆಲಸ ಮಾಡುವ ಜನ. ಆ ಹಳ್ಳಿಯ ಜೀವನ ಸರಳ, ಆದರೆ ಆ ಸರಳತೆಯೊಳಗೆ ದೊಡ್ಡ ಕಥೆಗಳು ಮೆರೆದಿವೆ. ಹೊನ್ನಾಪುರದಲ್ಲಿ ಎಲ್ಲರಿಗೂ ಪರಿಚಯನಾದ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಶಿವಣ್ಣ. ಶಿವಣ್ಣ ದಿನಗೂಲಿ ಕೆಲಸ ಮಾಡುತ್ತಿದ್ದ. ಹಳೆಯ ಬಟ್ಟೆ, ಕಾಲಿಗೆ ಚಪ್ಪಲಿ ಇಲ್ಲ, ಆದರೆ ಅವನ ಹೃದಯ ಚಿನ್ನಕ್ಕಿಂತ ಬೆಲೆ ಬಾಳುವುದು. ಒಂದು ದಿನ ಸಂಜೆ ಶಿವಣ್ಣ ಹೊಲದಿಂದ ಮನೆಗೆ ಬರುತ್ತಿದ್ದ. ಮರದ ಕೆಳಗೆ ಒಬ್ಬ ವೃದ್ಧ ಕುಳಿತಿದ್ದ. ದೇಹ ನಡುಗುತ್ತಿತ್ತು, ಕಣ್ಣುಗಳಲ್ಲಿ ನೀರು. ತಾತ, ಏನಾಯ್ತು ಎಂದು ಕೇಳಿದ. ಹಸಿವು ಮಗನೇ, 2 ದಿನ ಆಯಿತು ಊಟ ಮಾಡದೆ. ಶಿವಣ್ಣನ ಬಳಿ ಇದ್ದಿದ್ದು ಒಂದೇ ಪ್ಯಾಕೆಟ್ ಅನ್ನ. ಅದೇ ಅವನ ಇಡೀ ದಿನದ ಆಹಾರ. ಯೋಚಿಸದೆ ಆ ಅನ್ನವನ್ನು ತಾತನಿಗೆ ಕೊಟ್ಟ. ಆ ರಾತ್ರಿ ಶಿವಣ್ಣ ಹಸಿವಿನಿಂದ ಮಲಗಿದ, ಆದರೆ ಮನಸ್ಸಿಗೆ ನೆಮ್ಮದಿ. ಹಳ್ಳಿಯ ಜನ ಕೆಲವರು ನಗ್ತಿದ್ದರು. ಇವನು ದೊಡ್ಡವನು ಆಗೋದು ಹಸಿವಿನಿಂದಲೇ ಸತ್ತಾಗ. ಶಿವಣ್ಣ ನಗ್ತಾ ಹೇಳ್ತಿದ್ದ, ನಾನು ಹಸಿವಿರಬಹುದು, ಆದರೆ ಯಾರಾದರೂ ಹಸಿವಿರೋದು ನೋಡೋಕೆ ಆಗಲ್ಲ. ಒಂದು ದಿನ ಭಾರೀ ಮಳೆ. ಕಾವೇರಿ ನದಿ ಉಕ್ಕಿ ಹರಿಯಿತು. ಹಳ್ಳಿಯ ಪಕ್ಕದ ಮನೆಗಳು ಮುಳುಗಿದವು. ಒಬ್ಬ ಚಿಕ್ಕ ಹುಡುಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಿದ್ದ. ಎಲ್ಲರೂ ಭಯದಿಂದ ನೋಡ್ತಿದ್ದರು. ಶಿವಣ್ಣ ಒಂದೇ ಕ್ಷಣದಲ್ಲಿ ನದಿಗೆ ಹಾರಿದ. ಹೋರಾಡಿ ಹುಡುಗನನ್ನು ಕಾಪಾಡಿದ. ಆದರೆ ಶಿವಣ್ಣ ಕಲ್ಲಿಗೆ ಬಡಿದು ಪ್ರಜ್ಞೆ ತಪ್ಪಿದ. 3 ದಿನ ಆಸ್ಪತ್ರೆಯಲ್ಲಿ ಎಚ್ಚರವಾದಾಗ ಮುಂದೆ ಹಳ್ಳಿಯ ಜನ ಎಲ್ಲರೂ ಕಣ್ಣುಗಳಲ್ಲಿ ನೀರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುಂದೆ ಬಂದು ಹೇಳಿದ, ಶಿವಣ್ಣ, ನೀನು ನಮ್ಮ ಹಳ್ಳಿಯ ಹೀರೋ. ಹಳ್ಳಿಯವರು ಹಣ ಸಂಗ್ರಹಿಸಿ ಶಿವಣ್ಣನಿಗೆ ಒಂದು ಚಿಕ್ಕ ಮನೆ ಕಟ್ಟಿಸಿಕೊಟ್ಟರು, ಒಂದು ಹಸು ಕೊಟ್ಟರು. ಶಿವಣ್ಣ ಕಣ್ಣೀರು ಹಾಕಿದ. ನಾನು ಏನು ದೊಡ್ಡ ಕೆಲಸ ಮಾಡಿಲ್ಲ, ಮಾನವನಾಗಿ ಮಾಡಬೇಕಾದ್ದನ್ನೇ ಮಾಡಿದ್ದೇನೆ. ಕಾಲ ಕಳೆದಂತೆ ಶಿವಣ್ಣನ ಬದುಕು ಬದಲಾಯಿತು. ಹಸು ಸಾಕಾಣೆ, ಹೊಲ ಕೆಲಸ, ಆದರೆ ಅವನ ಮನಸ್ಸು ಇನ್ನೂ ಅದೇ. ಒಂದು ದಿನ ಹಳ್ಳಿಗೆ ಒಬ್ಬ ದೊಡ್ಡ ಅಧಿಕಾರಿ ಬಂದ. ಯಾರು ಶಿವಣ್ಣ? ಎಲ್ಲರೂ ಅವನ ಕಡೆ ತೋರಿಸಿದರು. ಆ ಅಧಿಕಾರಿ ಹೇಳಿದ, ನೀವು ರಕ್ಷಿಸಿದ ಹುಡುಗ ಇವತ್ತು IAS ಅಧಿಕಾರಿ. ಶಿವಣ್ಣ ಬೆಚ್ಚಿಬಿದ್ದ. ಆ ಅಧಿಕಾರಿ ಶಿವಣ್ಣ ಕಾಲಿಗೆ ಬಿದ್ದು ಹೇಳಿದರು, ನೀವು ಆ ದಿನ ನನ್ನನ್ನು ಉಳಿಸದೇ ಇದ್ದಿದ್ರೆ ಇವತ್ತು ನಾನು ಇಲ್ಲ. ಹಳ್ಳಿ ಜನ ಕಣ್ಣೀರು ಹಾಕಿದರು. ಶಿವಣ್ಣ ನಗ್ತಾ ಹೇಳಿದ, ನಾನು ಬಿದ್ದಿದ್ದು ಸಹಾಯದ ಬೀಜ, ಇವತ್ತು ಅದು ಮರವಾಗಿ ನಿಂತಿದೆ.